ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿಯ ಹಬ್ಬ ಯಾವ ಕಾರಣಕ್ಕಾಗಿ ಬಂತು ಎನ್ನುವುದನ್ನು ನಿಮ್ಮ ಮುಂದೆ ಈ ಚಿಕ್ಕ ವಿಡಿಯೋ ತರ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋಕ್ಕೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಮಹಾಭಾರತದ ಕಾವ್ಯದಲ್ಲಿ ಕುರುವಂಶದ ರಾಜ ಪರೀಕ್ಷಿತನ ಮಗ ಜನಮೇಜಯನು ಸರ್ವಸತ್ರ ಎಂದು ಕರೆಯಲ್ಪಡುವ ನಾಗಬಲಿಯನ್ನು ಮಾಡಲು ನಿರ್ಧಾರ ಮಾಡಿದನು. ಕಾರಣ ತಕ್ಷಕ ಎಂಬ ನಾಗರ ಹಾವಿನ ಕಚ್ಚುವಿಕೆಯಿಂದ ತನ್ನ ತಂದೆಯ ಮರಣಕ್ಕೆ ಸೇಡಿ ತೀರಿಸಿಕೊಳ್ಳಲು ನಾಗಬಲಿ ಯಜ್ಞವನ್ನು ರಾಜ ಕೈಗೊಂಡು ಅಗ್ನಿ ಯಜ್ಞವನ್ನು ಕಲಿತ ಬ್ರಾಹ್ಮಣ ಋಷಿಗಳನ್ನು ಆಹ್ವಾನ ಮಾಡಿ ಕರೆಸಿದ. ತ್ಯಾಗದ ಅಗ್ಗಿಷ್ಟಿಕೆ ವಿಶೇಷವಾಗಿ ನಿರ್ಮಿಸಲ್ಪಟ್ಟಿತು ಮತ್ತು ಪ್ರಪಂಚದ ಎಲ್ಲ ಹಾವುಗಳನ್ನು ಕೊಲ್ಲುವ ಅಗ್ನಿ ಯಜ್ಞವನ್ನು ಕಲಿತ ಬ್ರಾಹ್ಮಣ ಋಷಿಗಳು ಯಜ್ಞವನ್ನು ಪ್ರಾರಂಭಿಸಿದರು. ಜನಮೇಜಯನ ಸಮ್ಮುಖದಲ್ಲಿ ಮಾಡಿದ ಯಜ್ಞವು ಎಷ್ಟೋ ಶಕ್ತಿಯುತವಾಗಿತ್ತು ಎಂದರೆ ಅದು ಎಲ್ಲ ಹಾವುಗಳನ್ನು ಯಜ್ಞಕುಂಡಕ್ಕೆ ಬೀಳುವಂತೆ ಮಾಡುತ್ತಿತ್ತು. ಪರೀಕ್ಷಿತ ರಾಜನ ಕಚ್ಚಿ ಕೊಂದ ತಕ್ಷಕನು ಮಾತ್ರ ತನ್ನ ರಕ್ಷಣೆಯನ್ನು ಕೋರಿ ಇಂದ್ರನ ಸ್ವರ್ಗಲೋಕಕ್ಕೆ ಓಡಿ ಹೋಗಿ ಇಂದ್ರನ ರಕ್ಷಣೆಯಲ್ಲಿ ಇರುವುದನ್ನು ಪುರೋಹಿತರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಋಷಿಗಳು ತಕ್ಷಕನನ್ನು ಮತ್ತು ಇಂದ್ರನನ್ನು ಯಜ್ಞದ ಬೆಂಕಿಗೆ ಎಳೆಯಲು ಮಂತ್ರಗಳನ್ನು ಪಠಿಸುವ ವೇಗವನ್ನು ಹೆಚ್ಚಿಸಿದರು. ತಕ್ಷಕನು ಇಂದ್ರನ ಮಂಚದ ಸುತ್ತಲೂ ಸುತ್ತಿಕೊಂಡನು. ಆದರೆ ಯಜ್ಞದ ಬಲವು ಎಷ್ಟೋ ಶಕ್ತಿಯುತವಾಗಿತ್ತು ಎಂದರೆ ತಕ್ಷಕನ ಜೊತೆಗೆ ಇಂದ್ರನು ಸಹ ಬೆಂಕಿಯ ಕಡೆಗೆ ಎಳೆಯಲ್ಪಟ್ಟನು. ಇದರಿಂದ ಹೆದರಿದ ದೇವತೆಗಳು ವೈದ್ಯಸ್ಥಿಕೆ ವಹಿಸಿ ಬಿಕ್ಕಟ್ಟನ್ನು ಪರಿಹರಿಸುವಂತೆ ವಾಸುಕಿ ತಂಗಿ ಮಾನಸಾದೇವಿಯಲ್ಲಿ ಮನವಿ ಮಾಡಿದರು. ನಂತರ ಅವಳು ತನ್ನ ಮಗ ಅಸ್ತಿಕನನ್ನು ಯಜ್ಞದ ಸ್ಥಳಕ್ಕೆ ಹೋಗಿ ಸರ್ವ ಸತ್ರ ಯಜ್ಞವನ್ನು ನಿಲ್ಲಿಸುವಂತೆ ಜನಮೇಜಯನಿಗೆ ಮನವಿ ಮಾಡಲು ಹೇಳಿದಳು. ಋಷಿ ಅಸ್ತಿಕನು ಅಲ್ಲಿಗೆ ಹೋಗಿ ಜಯಮೇಜಯನಿಗೆ ಎಲ್ಲ ವಿಧವಾಗಿ ತಿಳಿಸಿ ಹೇಳಿದನು. ಅಸ್ತಿಕನ ಜ್ಞಾನದಿಂದ ಪ್ರಭಾವಿತನಾದ ರಾಜ ಅವನಿಗೆ ವರವನ್ನು ಕೇಳಲು ಹೇಳಿದನು. ಆಗ ಆಸ್ತಿಕನು ಸರ್ಪಸತ್ರವನ್ನು ನಿಲ್ಲಿಸುವಂತೆ ಜನಮೇಜಯನನ್ನು ವಿನಂತಿಸಿದನು. ರಾಜನು ಬ್ರಾಹ್ಮಣನಿಗೆ ನೀಡಿದ ವರವನ್ನು ನಿರಾಕರಿಸುವಂತೆ ಇರಲಿಲ್ಲ. ಹೀಗಾಗಿ ಋಷಿಗಳು ಮಾಡುತ್ತಿದ್ದ ಸರ್ವ ಯಜ್ಞವನ್ನು ನಿಲ್ಲಿಸಲಾಯಿತು. ಇಂದ್ರ, ತಕ್ಷಕ ಮತ್ತು ಅವನ ಇತರ ಸರ್ವ ಜನಾಂಗದ ಜೀವನವನ್ನು ಉಳಿಸಲಾಯಿತು. ಆ ದಿನ ಹಿಂದೂ ಪಂಚಾಂಗದ ಪ್ರಕಾರ ಶ್ರಾವಣ ಶುಕ್ಲ ಪಂಚಮಿ ದಿನವಾಗಿತ್ತು. ಅಂದಿನಿಂದ ಈ ದಿನವು ನಾಗಗಳ ಹಬ್ಬ ದಿನವಾಗಿದೆ, ಏಕೆಂದರೆ ಈ ದಿನದಲ್ಲಿ ಅವರ ಪ್ರಾಣ ಉಳಿದಿದ ದಿನವಾಗಿದೆ. ಇಂದ್ರನು ಮಾನಸಾದೇವಿಯ ಬಳಿಗೆ ಹೋಗಿ ಪೂಜೆ ಮಾಡಿದನು. ಗರುಡ ಪುರಾಣದ ಪ್ರಕಾರ ಈ ದಿನದಂದು ಹಾವಿಗೆ ಪೂಜೆ ಸಲ್ಲಿಸುವುದು ಮಂಗಳಕರವಾಗಿದೆ. ಧನ್ಯವಾದಗಳು.